Watch full episodes on Jio Hotstar. ಮಜಾ ಬರ್ತಾ ಇದೆ ಮಾಲಿಶ್ ಮಾಡು. ಅರೆ ಇದೇನ್ ವಸ್ತು ಬರ್ತಾ ಇದೆ? ಬಾಬಾ ಇಲ್ಲಿ ನೋಡು ಜಾನ್, ನಾನ್ ನಿನಗೋಸ್ಕರ ಏನ್ ತಗೊಂಬಂದಿದೀನಿ. ಇದೊಂದು ರೋಬೋಟಿಕ್ ಪೋಸ್ಟ್ ಬಾಕ್ಸ್ ಇದೆ. ಇದ್ರಲ್ಲಿ ಕೂತ್ಕೊಂಡು ನೀನು ಏನ್ ಹೇಳ್ತೀಯ ಅದನ್ನೇ ಮಾಡುತ್ತೆ. ಆಚೆಗಡೆಯಿಂದ ನೀನು ಏನೂ ಗೊತ್ತಾಗೋದಿಲ್ಲ. ನೀನ್ ಅಳುತ್ತೀಯಾ? ಇದು ಅಳುತ್ತೆ. ಇದಕ್ಕೂನು ಕಣ್ಣೀರ್ ಬರುತ್ತೆ. ನೀನ್ ಎಲ್ಲಾ ಎಮೋಷನ್ಸ್ ಕೂಡ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಗುಡ್ 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 ವೈರಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ಮೋಟಿಗೆ ಕಾಟ ಕೊಡೋದ್ರಲ್ಲಿ ನನಗೆ ಮಜಾ ಬರುತ್ತೆ. ಓಹೋ, ಲೆಟರ್ ಪೋಸ್ಟ್ ಮಾಡ್ಬೇಕಾಗಿತ್ತು. ಲೆಟರ್ ಬಾಕ್ಸ್ ಎಲ್ಲಿದ್ಯಪ್ಪ? ಇಲ್ಲ ಇದೆಯಲ್ಲ. ಕೇಳಿ ಅಣ್ಣ, ಯಾರೋ ಮಾತಾಡ್ತಾರ. ಯಾರು? ನಾನು ಲೆಟರ್ ಬಾಕ್ಸ್ ಮಾತಾಡ್ತಾ ಇದ್ದೀನಿ. ಲೆಟರ್ ಬಾಕ್ಸು ಮಾತಾಡುತ್ತಾ? ಅಯ್ಯೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಣ್ಣ, ನಿಂತ್ಕೊಳ್ಳಿ ಅಣ್ಣ. ಯಾರಾದ್ರೂ ಮಜಾ ಮಾಡಿ. ಭೂತ 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 ಬಂದ್ಬಿಡ್ತು. ಅಯ್ಯೋ, ಓಡ್ಸ್ಕೊಂಡ್ ಬರ್ತಾರೆ ಭೂತ. ಭಗವಂತಂದಯ್ಯ, ದೇವ ಓಡಾಟ ಬಿಡ್ತು. ನಾನು ಇಲ್ಲೇ ಇದ್ದೀನಿ. ಇಲ್ಲ ಇದೆಯಾ? ಯಾಕಪ್ಪ ನನ್ನಿಂದ ಬಿಟ್ಬಿಟ್ಟಿದ್ಯಾ ನೀನು? ನಾ ಏನ್ ಬ್ಯಾಲೆನ್ಸ್ ಕೊಡ್ಬೇಕು ಹೇಳಿ ನಿಂಗೆ? ಯಾರಪ್ಪ ಡಬ್ಬ ನೀನು? ಯಾರು ಹೇಳಪ್ಪ ನೀನು? ನಾನು ಲೆಟರ್ ಬಾಕ್ಸ್ ಇದ್ದೀನಿ. ಆದ್ರೆ ಲೆಟರ್ ಬಾಕ್ಸ್ ಮಾತಾಡೋದಿಲ್ವಲ್ಲಯ್ಯ. ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಚಿತ್ರವಾದ ವಸ್ತುಗಳಿದಾವೆ. ಅದರಲ್ಲಿ ಒಂದು ನಾನು ಕೂಡ. ನಾನು ಒಬ್ಬ ಲೆಟರ್ ಬಾಕ್ಸ್. ನಾನು ಮಾತಾಡ್ತೀನಿ. ನಮ್ಮಲ್ಲೂ ಭಾವನೆಗಳು ಅನ್ನೋದಿದೆ. ನಮ್ಮಲ್ಲೂ ಆತ್ಮ ಅನ್ನೋದು ಒಳಗಡೆ ಇದೆ. ಆದ್ರೆ ಬಾಕ್ಸು, ನಿನ್ ಪ್ರಾಬ್ಲಮ್ ಏನು ಅಂತ ಹೇಳಪ್ಪ. ನನ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ರ ನಾನು ಏನಂತ ಹೇಳಲಿ ನಿಮ್ಗೆ? ನಾನೊಬ್ನೇ ರಸ್ತೆನಲ್ಲಿ ನಿಂತಿರ್ತೀನಿ. ನನ್ನನ್ನು ಯಾರು ಮಾತಾಡ್ಸೋದೇ ಇಲ್ಲ. ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ನನ್ನ ಯಾರು ಪ್ರೀತಿಸೋದಿಲ್ಲ. ನಾನೇನ್ ಮಾಡ್ಲಿ? ನನಗೆ ತುಂಬಾ ಬೇಜಾರಾಗಿದೆ. ಜನಗಳು ಲೆಟರ್ ಹಾಕ್ತಾರೆ, ಹೋಗ್ಬಿಡ್ತಾರೆ. ನೀನ್ ಹೆಂಗಿದ್ಯಾ ಅಂತ ಕೂಡ ಕೇಳೋದಿಲ್ಲ. ಅಳ್ಬೇಡ ಕಡೆ, ಅಳ್ಬೇಡ. ನಿನ್ ದುಃಖದಲ್ಲಿ ನಾನು ಭಾಗಿಯಾಗ್ತೀನಿ. ಆದ್ರೆ ನಾ ಏನ್ ಮಾಡಕ್ಕಾಗತ್ತೆ ಹೇಳಯ್ಯ? ನನ್ನೊಂದ್ಸರಿ ಅಪ್ಕೋ ಸ್ನೇಹಿತ. ಅಷ್ಟ ತಾನೆ ಬರಯ್ಯ. ಒಂದು ದಿನ ನನ್ ಜಾಗದಲ್ಲಿ ನಿಂತ್ಕೊಳ್ತೀಯ ಸ್ನೇಹಿತ? ಪ್ಲೀಸ್ ಸ್ನೇಹಿತ. ಏನಕ್ಕೆ ಅಂದ್ರೆ ನಾನು ಒಂದು ದಿನ ರಜಾ ತಗೋತೀನಿ. ಅಷ್ಟೇ ತಾನೆ? ಓಕೆ, ನೀನ್ ರಜಾ ತಗೊಂಡ್ಬಿಡು. ನಿನ್ ಬದ್ಲು ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ. ಬೇಗ ಬಂದ್ಬಿಡ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಸರಿಯಪ್ಪ, ಹೋಗ್ಬಿಡ್ಪಾ. ಮೋಟು ನಮ್ಮಣ್ಣ, ನೀನ್ ಈ ತರ ನಿಂತ್ಕೊಂಡ್ಬಿಟ್ರೆ ನಿನ್ನ ಯಾರು ಪೋಸ್ಟ್ ಬಾಕ್ಸ್ ಅನ್ಕೋತಾರೆ. ನಂತರ ಕಲರ್ ಬದಲಾಯಿಸ್ಕೋ. ಒಂದ್ ಕೆಲಸ ಮಾಡೋಣ, ನೀನು ನಿಮ್ಮ ಮನೆ ಹತ್ರನೇ ಹೋಗೋಣ. ನೀನು ನಿಮ್ಮ ಮನೆ ಮುಂದೆನೆ ನಿಂತ್ಕೊಂಡ್ಬಿಡು. ಇವಾಗ ಸರಿ ಇದೆ. ಆದ್ರೆ ಬಾಯ್ ತೆಕ್ಕೊಂಡಿರೋ ಲೆಟರ್ ಹೆಂಗ್ ಹಾಕ್ತಾರೆ? ತೆಗಿತೀನಿ ತೆಗಿತೀನಿ. ಹೀಗೆ ಲೆಟರ್ ಹಾಕಿ, ಲೆಟರ್ ಹಾಕಿ. ಇವಾಗ ಬರುತ್ತೆ ಮಜಾ. ಆಗೋಗ್ಬಿಟ್ಟ ಗೂಬೆ ಗೂಬೆ ಗೂಬೆ. ಅರೆ, ಈ ಲೆಟರ್ ಒಳಗಡೆ ಯಾಕೆ ಹೋಗ್ತಾ ಇಲ್ಲ? ಏನು ಏನು ಪ್ರಾಬ್ಲಮ್ ಇಲ್ಲ, ನಾನೇ ಹಾಕೋತೀನಿ. ಯಾರು ಮಾತಾಡಿದ್ದು? ಇದನ್ನ ಯಾರು ಮಾತಾಡ್ತಾ ಇರೋದು? ಯಾರು? ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ನಾನೇ ಹಾಕೋತೀನಿ. ಓಕೆ. ಅರೆ, ಓಡು ಓಡು, ಭೂತ! ಲೆಟರ್ ಕೊಟ್ಟೋಗಯ್ಯ, ಲೆಟರ್ ಕೊಟ್ಟೋಗಯ್ಯ ನೀನು. ಲೆಟರ್ ಹಾಕ್ರೋ. ಅರೆ, ಏನಿದು ಆಕೃತಿ? ನಮ್ಮ ಮೋಟೋ ತರ ಕಾಣಿಸ್ತಾ ಇದೆಯಲ್ಲ ಇದು. ಇರೋ ಇರೋ. ಲೆಟರ್ ಹಾಕಿ.
ಅರೆ ಮೊಟ್ಟು ನೀನೇನು ಏನೋ ಹಿಂಗ್ ಬಣ್ಣ ಬಳ್ಕೊಂಡು ನಿಂತ್ಕೊಂಡಿದೆಯಲ್ಲ. ನಾನು ಲೆಟರ್ ಬಾಕ್ಸು ಲೆಟರ್ ಹಾಕಿ 24 ಗಂಟೆ ನಾ ಇಲ್ಲೇ ನಿಂತ್ಕೊಂಡಿರ್ತೇನೆ. ಲೆಟರ್ ಹಾಕಿ. ಅರೆ ಮೊಟ್ಟು ಇದ್ಯಾವ ಸೀಮೆ ನಾಟಕನಾ? ಲೆಟರ್ ಬಾಕ್ಸ್ ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನ್ಗೊಬ್ಬನಿಗೆ ಮಾತ್ರ ಗೊತ್ತಿದೆ. ಲೆಟರ್ ಹಾಕಿ. ನಾನು ಸಾಯಂಕಾಲದವರೆಗೂ ಇಲ್ಲೇ ನಿಂತಿರ್ಬೇಕಾಗಿದೆ. ಮೋಟು ಇದೇನಾಗಿದೆ ನಿನ್ಗೆ? ಲೆಟರ್ ಬಾಕ್ಸ್. ಓ ಈ ಮೋಟು ಲೆಟರ್ ಬಾಕ್ಸ್. ಮೋಟುನ ತಲೆ ಕೆಲಸ ಮಾಡೋದು ನಿಂತೋಗ್ಬಿಟ್ಟಿದೆ. ಏನಿದು ಹೀಗ್ಯಾಕ್ ಮಾತಾಡ್ತಾ ಇದ್ದೇನೆ? ಉಲ್ಟಾ ಸೀದಾ ಎಲ್ಲ ಹೋಗಿ ನೋಡಿ ಅವನ ಸ್ಕ್ರೂ ಏನು ಲೂಸ್ ಆಗಿಲ್ವಾ ಅಂತ ಚೆಕ್ ಮಾಡಿ. ಆಹಾ ನೋಡಿ ಮೋಟುದು ತಲೆ ಉಲ್ಟಂ ಪಲ್ಟ ಆಗೋಗ್ಬಿಟ್ಟಿದೆ. ಅಯ್ಯಮ್ಮ ಯಾವ್ದು ವಸ್ತು ಹಿಂಗ್ ಓಡ್ತಾ ಇದೆಯಲ್ಲ? ಹಿಂಗಂತ ಹಿಡ್ಕೊಳ್ಳಿ ಸರ್ ಅವನ. ಇವತ್ತು ತಮಾಸೆ ಏನೋ ತಿಕ್ಕಿಡ್ದ್ಬಿಟ್ಟಿದೆ ಅವನಿಗೆ. ಲೆಟರ್ ಬಾಕ್ಸ್ ತರ ಎಲ್ಲ ಕಡೆ ಬೀದಿ ಓಡಾಡ್ತಾ ಇದ್ದಾನೆ. ಅಲ್ಲಿ ಹೋಯ್ತಲ್ಲ ಲೆಟರ್ ಬಾಕ್ಸ್ ಅವನೇ. ಬನ್ನಿ ಹೋಗೋಣ. ಚಿಕ್ಕಪ್ಪ ಸರ್, ನಾನು ಲೆಟರ್ ಬಾಕ್ಸು ಲೆಟರ್ ಹಾಕಿ. ಅಯ್ಯ ಬಾಗ್ಬಿಟ್ಟು ನಿಂಗೇನೋ ದೇವಾಗ ಹಿಡ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ನಿಂತ್ಕೋ ಚಿಕ್ಕಮ್ಮಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ನಿಂತ್ಕೋ. ಚಿಕ್ಕಪ್ಪ ಸರ್, ನಾನು ಬಿಟ್ಬಿಡಿ. ಬರೀ 24 ಗಂಟೆ ವಿಷಯ ಅಷ್ಟೇನೆ. ಜನಗಳು ಲೆಟರ್ ಹಾಕಕ್ ಬರ್ತಾರೆ, ಪಾಪ ಏನ್ ಅನ್ಕೋತಾರ ಅವರು. ಬಿಟ್ಬಿಡಿ ನನ್ನ, ದಯವಿಟ್ಟು ಬಿಟ್ಬಿಡಿ ಚಿಕ್ಕಪ್ಪ ಸರ್. ಡಾಕ್ಟರ್ ಅಣ್ಣ ಬೆಳಗ್ಗೆಯಿಂದ ಈ ಅವತಾರದಲ್ಲೇ ರೋಡ್ ಅಲಿತಾ ಇದ್ದಾನೆ. ಸ್ವಲ್ಪ ಏನಾದ್ರೂ ಔಷಧಿ ಕೊಡಿ ಇವನ್ಗೆ. ಅರೆ ನಿಮ್ಗೆಲ್ಲ ಲೆಟರ್ ಬಾಕ್ಸಿನ ಪ್ರಾಬ್ಲಮ್ ಏನು ಅಂತ ಗೊತ್ತು ಹೇಳಿ. ನನಗ್ ಗೊತ್ತು ಅದ್ರ ಕತೆ ಏನು ಅಂತ. ಲೆಟರ್ ಬಾಕ್ಸ್ ತರ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ಆದ್ರೆ ನೀವೆಲ್ರೂ ನನಗೆ ಡ್ಯೂಟಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾಕೆ? ಅಯ್ಯೋ ಅಪ್ಪನಿಗೆ 4-5 ಕರೆಂಟ್ ಶಾಕ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡ್ತಾನೆ. ಇರೇ ಕೊಡ್ತೀನಿ ಒಂದು ನಿಮಿಷ. ಲೆಟರ್ ಹಾಕಿ. ಇಲ್ಲ ಈ ತರ ಇದ್ರೆ ಕೆಲಸ ನಡೆಯಲ್ಲ. ನಿನಗೆ ಲೆಟರ್ ಎಲ್ಲಿಂದ ಹಾಕ್ತಾರೆ? ನೀನು ಇಲ್ಲೊಂದು ಜೇಬ್ ಮಾಡ್ಕೋ. ಯಾರೋ ಬಂದ್ಬಿಟ್ಟು ನನ್ನ ಪಾಕೆಟ್ ನಲ್ಲಿ ಲಗೇಜ್ ಹಾಕ್ಬಿಟ್ಟೋಗ್ಬಿಟ್ರಲ್ಲ. ಏನ್ ನೋಡಿ ಬಿಡ್ತೀನಿ. ನಡೀರಿ, ಲೆಟರ್ ಬಾಕ್ಸ್ ಎತ್ಕೊಂಡು ನಡೀರಿ. ಡೈಮಂಡ್ಸ್ ತಗೊಳ್ಳೋದಿದೆ. ಏನಾದ್ರೂ ಅಪ್ಪಿ ಮಾತಾಡ್ಬಿಟ್ರೆ ಇವ್ರು ನನ್ಗೆ ಹಿಡ್ಕೊಂಡು ಚೆನ್ನಾಗಿ ಚದಕ್ ಬಿಡ್ತಾರೆ. ಬೇಗ ಓಪನ್ ಮಾಡಿ ಇದನ್ನ. ಬಾಸ್, ಇದು ತೆಗಿಯೋಕ್ ಆಗ್ತಿಲ್ಲ. ಲೆಟರ್ ಬಾಕ್ಸ್ ನ ಒಡೆದಾಕಿ. ಏನೋ ಲೆಟರ್ ಬಾಕ್ಸ್ ಓಡ್ತಾ ಇದೆ. ನೀನ್ ಈ ಕಡೆ ನಡಿ, ನೀನ್ ಇಲ್ಲಿ. ಹೊಡಿರಿ ಹಾಕಿ ಚೆನ್ನಾಗಿ ಹೊಡಿರಿ. ಓಡೋಗ್ತಾ ಇರೋ ಲೆಟರ್ ಬಾಕ್ಸ್ ಇದು, ಹೊಡಿರಿ. ಚಿಕ್ಕಮ್ ಸರ್ ಪೋಸ್ಟ್ ಬಂದಿದೆ. ಪೋಸ್ಟ್ ಲೆಟರ್ ತಗೊಳ್ಳಿ. ಮೋಟು ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡ ನೀವು. ಹೊಟ್ಟೋಗಿ ಇಲ್ಲಿಂದ. ಅರೆ ಚಿಕ್ಕಮ್ ಸರ್, ಲೆಟರ್ ಒಳಗೆ ಡೈಮಂಡ್ಸ್ ಇದೆ ಸರ್. ಅಯ್ಯಮ್ಮ ಡೈಮಂಡ್ಸ್. ನಾ ಇದೇ ಡೈಮಂಡ್ ನ ಹುಡುಕ್ತಾ ಇದ್ದೆ, ಆ ಕಳ್ಳರನ್ನ ಫಾಲೋ ಮಾಡ್ತಾ ಇದ್ದೆ. ಈ ಡೈಮಂಡ್ಸ್ ನಿನಗೆ ಎಲ್ಲಿ ಸಿಕ್ತು? ನಿನಗೆ ಈ ಡೈಮಂಡ್ಸ್ ನಲ್ಲಿ 20% ಬಹುಮಾನ ಕೊಡ್ತೀನಿ. ಗವರ್ಮೆಂಟ್ ಇಂದ ಇನ್ನಾಮ್ ಕೊಡಿಸ್ತೀನಿ. ನೀ ದೊಡ್ಡ ಶ್ರೀಮಂತ ಆಗೋಗ್ಬಿಡ್ತೀಯ ಕಡೆಯ ಮೋಟು. ನಾನ್ ಮೋಟನ್ನ ಗೂಬೆ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನಾನೇ ಗೂಬೆ ಆಗ್ಬಿಟ್ಟೆ. ನನ್ನ ಬರ ಇದೆ ಆಗೋಯ್ತು. ಮನೆ ಹತ್ರ ಬಂದ್ಬಿಡೋ. ನಂಬರ್ 1 ನಂಬರ್ 2 ನನ್ನ ಎತ್ಕೊಳ್ಳಿ, ಓಡಿರಿ. ಚಚ್ಚಿ ಬಿಸಾಕಿ ನಾನು ಇದಕ್ಕೆಲ್ಲ ಹಾಕಿದ್ದೀನಿ. ಬನ್ನಿ ಓಡಿರಿ. ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ. ಬಾಸ್ ನಾ ಚೆನ್ನಾಗಿ ಹೊಡಿಯೋಣ. ಮತ್ತೆ ಅವಕಾಶ ಸಿಗುತ್ತೋ ಇಲ್ವಾ? ಇನ್ನು ಕೆಲಸ ಬಾಕಿ ಇದೆ. ನನ್ಗೇನ್ ಗೂಬೆ ಮಾಡಕ್ ನೋಡ್ದೆ ಅಲ್ಲ. ಲೆಟರ್ ಹಾಕು ಅಂದ್ಬಿಟ್ಟು
ಈಗ ನಾನು ನಿನ್ನ ಒಳಗಡೆ ಹೇಳ್ಕೊಂಡು ಹೋಗ್ಬಿಟ್ಟು ನಿನ್ಗೆ ನಾನು ಲೆಟರ್ ಹಾಕೋದು ಹೇಳ್ಕೊಡ್ತೀನಿ. ಅರೆ ನಾನು ವರ್ಕೌಟ್ ಮಾಡ್ಬೇಕು. ಎಲ್ಲಿದ್ದೀರಾ ಸರ್? ಬೇಗ ಬಂದ್ಬಿಡಿ. ಅಯ್ಯಮ್ಮ, ನಾನು ಕ್ಯೂನಲ್ಲೇ ಇದ್ದೀನಿ ಲೆಟರ್ ಹಾಕೋದಿಕ್ಕೆ. ಲೆಟರ್ ಹಾಕ್ಬೇಡಿ, ಲೆಟರ್ ಹಾಕ್ಬೇಡಿ, ನನ್ನ ಜೈಲಿಗೆ ಹಾಕಿ. ಮೋಟು ಪತ್ಲು ಚಾನಲ್ ಆಫೀಸ್ ಒಳಗಡೆ ಹೋಗಿದ್ದಾರೆ. ಒಳಗಡೆ ಸುಮ್ನೆ ನೋಡ್ಬೇಕು ಹೋಗಿ, ಯಾಕಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಒಳಗಡೆ. ಮೋಟು ಪತ್ಲು, ನೀವಿಬ್ರು ರಿಪೋರ್ಟಿಂಗ್ ಹ್ಯಾಂಡ್ಲ್ ಮಾಡ್ತೀರಾ? ಹಾ ಮಾಡ್ತೀವಿ ಸರ್, ಬಹಳ ಚೆನ್ನಾಗಿ ರಿಪೋರ್ಟ್ ಮಾಡ್ತೀವಿ ಸರ್. ನಮಗೆ ಕ್ಯಾಮ್ರಾ ವರ್ಕು ಬರುತ್ತೆ ಸರ್, ಹಾಗೆ ಇಂಟರ್ವ್ಯೂ ತಗೊಳಕ್ಕೂ ಬಹಳ ಚೆನ್ನಾಗೇ ಬರುತ್ತೆ ಸರ್ ನಮ್ಗೆ. ಆಯ್ತು ಆಯ್ತು. ದರಿಯಾಪುರಕ್ಕೆ ಹೋಗಿ, ಅಲ್ಲಿ ಬರಗಾಲ ಬಂದು ಎಲ್ಲಾ ಬೆಳೆನೂ ಒಣಗೋಗ್ಬಿಟ್ಟಿದೆ. ಜನಗಳೆಲ್ಲ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬನ್ನಿ. ನೋಡಿ, ಈ ತರ ಆಗಿದೆ. ಎಲ್ಲಾ ವಿಷಯನೂ ಸರಿಯಾಗಿ ಬರ್ಕೊಂಬನ್ನಿ, ಸರಿನಾ? ಎಸ್ ಸರ್. ಆಗ ಇವರಿಬ್ರು ಪ್ರೆಸ್ ರಿಪೋರ್ಟರ್ಸ್ ಆಗಿದಾರ. ಇವರ ರಿಪೋರ್ಟ್ನೆಲ್ಲ ನಾನು ಸರಿ ಮಾಡ್ತೇನೆ. ಹಲೋ, ಹೇಳು ಜಾನ್. ಮೋಟು ಪತ್ಲು ರಿಪೋರ್ಟರ್ ಆಗಿದ್ದಾರೆ. ಎಂತ ಗ್ಯಾಡ್ಜೆಟ್ ಕೊಡ್ಬೇಕಂದ್ರೆ ಅವ್ರು ಏನೇ ರಿಪೋರ್ಟ್ ಕೊಟ್ರು ನಾನೇ ಚೇಂಜ್ ಮಾಡಬಹುದು, ಆ ತರದ್ದು. ಗಿವ್ ಮೀ ಸಮ್ ಟೈಮ್, ನಾನು ಈಗಲೇ ಬರ್ತಾ ಇದ್ದೀನಿ. ಹಾ, ಈ ಗ್ಯಾಜೆಟ್ ತಗೋ. ಈ ಬಟನ್ ಒತ್ತುತ್ತಾ ಇದ್ದಾಗೇನೆ ಆ ಮನುಷ್ಯ ಏನ್ ಮಾತಾಡ್ತಾನೆ ಆ ಡೈಲಾಗ್ ಎಲ್ಲ ಬದಲಾಗ್ಬಿಡುತ್ತೆ. ನೀನ್ ಬೇಕು ಅಂದ್ರೆ ಅದರಲ್ಲೇ ನೋಡ್ಲೂಬಹುದು, ಮಾತಾಡ್ಲೂಬಹುದು. ಓ, ಸಿಕ್ಕೇ ಬಂತು ದರಿಯಾಪುರ್. ಇದಾರಿ ಒಳಗ. ಈ ಚಿನ್ನ ಹಿಡ್ಕೊಂಡು ನಾವೇನ್ ಮಾಡೋಣ? ನಡಿಯೋ ಪತ್ಲು, ಅಲ್ಲಿದಾರಲ್ಲ ಅವ್ರ ಇಂಟರ್ವ್ಯೂ ತಗೊಳ್ಳೋಣ. ನಮಸ್ತೆ, ನಾವು ಫುರ್ಫುರಿ ನಗರ ಟಿವಿಯಿಂದ ಬಂದಿದ್ದೀವಿ ಸರ್. ನಮ್ಮ ಇಂಟರ್ವ್ಯೂ ತಗೋಬೇಕಾಗಿತ್ತು, ಅದಕ್ಕೆ ಬಂದ್ವಿ. ದಯವಿಟ್ಟು ಹೇಳಿ ಸರ್, ನಮಗೆ ಏನ್ ಅನ್ನಿಸ್ತಾ ಇದೆ ಅಂತ. ಏನ್ ಅನಿಸ್ತಾ ಇದೆ ಅಂದ್ರೆ ಅರ್ಥ? ಅರೆ, ತಿನ್ನೋದಿಕ್ಕೆ ಊಟ ಇಲ್ಲ, ಕುಡಿಯೋದಿಕ್ಕೆ ನೀರಿಲ್ಲ. ಕೇಳ್ತೀಯಾ ಹೇಗ್ ಅನಿಸ್ತಾ ಇದೆ ಅಂತ? ಎಂತ ಪ್ರಶ್ನೆ ಇದು? ಇಲ್ಲ ಇಲ್ಲ ಇಲ್ಲ, ನನ್ನ ಅಭಿಪ್ರಾಯ ಆತರ ಅಲ್ಲ ಸರ್. ನಾನ್ ನಿಮ್ಗೆ ಏನ್ ಹೇಳುದು ಅಂದ್ರೆ, ಮಳೆ ಬರ್ದೇನೆ ಇಲ್ಲಿ ಬರಗಾಲ ಶುರು ಆಗ್ಬಿಟ್ಟಿದೆಯಲ್ಲ, ನಿಮ್ ಪರಿಸ್ಥಿತಿ ಹದಗೆಟ್ಟೋಗ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಅಂತ ಕೇಳ್ದೆ ಸರ್. ಅರೆ, ಸರ್ಕಾರದ ಕಡೆಯಿಂದ ನಮ್ಗೆ ಒಂದು ರೊಟ್ಟಿ ಚೂರು ಕೂಡ ಸಿಕ್ಕಿಲ್ಲ. ಮಂತ್ರಿನೇ ಎಲ್ಲಾ ನುಂಗಿ ನೀರ್ ಕುಡಿತಾನೆ. ನಮ್ಗೆ ಎಲ್ಲಾ ಗೊತ್ತಿದೆ. ಮತ್ ನೀವು ಬಂದು ಹೆಂಗ್ ನಡೀತಾ ಇದೆ ಅಂತ ಕೇಳ್ತೀರಾ? ಅಣ್ಣಂದ್ರೆ ಬನ್ನಿ, ಈ ರಿಪೋರ್ಟರ್ಸ್ಗೆ ಹೇಗಿದೆ ಅಂತ ತೋರ್ಸೋಣ. ಆಗ್ಲೇ ಬಂದ್ಬಿಟ್ಟಿದೀನಿ ಕಣೋ, ಈ ಕಡೆ ತಿರುಗಿ ನೋಡೋಣ. ಅರೆ, ಇವರಿಬ್ರು ಎಲ್ಲೋದ್ರು? ಎಲ್ಲೋಗಿದ್ದಾರೆ? ಇದುವರೆಗೂ ಯಾಕೆ ಬಂದಿಲ್ಲ ಇವರು? ಬಾಸ್ ಬಾಸ್, ನಾವು ದರಿಯಾಪುರದ ಇಂಟರ್ವ್ಯೂ ತಗೊಂಡ್ ಬಂದ್ಬಿಟ್ಟಿದೀವಿ ಸರ್. ಓಕೆ, ಕೇಳಿ ಸರ್, ಕೇಳಿ ಸರ್. ಇವಾಗ ನಾನು ಏನ್ ಅನ್ಕೊಂತೀನೋ ಅದೇ ಅವರಿಗೆ ಕೇಳುತ್ತೆ, ಅದೇ ಕಾಣುತ್ತೆ. ಟೈಮ್ ಇಲ್ಲ ನನಗೆ ಕೇಳಕ್ಕೆ ನೋಡಕ್ಕೆ. ಡೈರೆಕ್ಟ್ ಟೆಲಿಕಾಸ್ಟ್ ಮಾಡ್ಬಿಡೋಣ, ನಡೀರಿ. ಆಪರೇಟರ್, ಇದನ್ನ ಬೇಗ ಬೇಗ ಲೋಡ್ ಮಾಡಿ. ತಮ್ಗೆ ಹೇಗ ಅನ್ನಿಸ್ತಾ ಇದೆ? ಹೇಗ್ ಅನಿಸ್ತಾ ಇದೆನಾ? ಚೆನ್ನಾಗಿದೆ, ಮಜಾ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇಲ್ಲಿ ಮಳೆ ಇಲ್ಲ ಅಲ್ವಾ ಸರ್, ಇದರಿಂದ ನೀರು ಇಲ್ಲ. ಆದ್ರೂ ಇಲ್ಲಿ ಜನಗಳು ಬಹಳ ಖುಷಿಯಾಗಿದಾರಲ್ಲ, ಅದ್ ಹೇಗೆ ಅಂತ ಕೇಳ್ದೆ ಸರ್. ಹಾ, ಇಲ್ಲೆಲ್ಲ ಚೆನ್ನಾಗಿದ್ದಾರೆ. ಸರ್ಕಾರದಿಂದಾನು ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಸರ್ಕಾರ ಯಾವಾಗ್ಲೂ ನಮ್ ಕಾಳಜಿ ಮಾಡ್ತಾ ಇರುತ್ತೆ. ಮೋಟು, ಇವನ್ ಏನ್ ಹೇಳ್ತಾ ಇದ್ದಾನೆ? ದರಿಯಾಪುರ ಹಳ್ಳಿಯಿಂದ ನೀವು ಯಾವ ತರ ಇಂಟರ್ವ್ಯೂ ತಗೊಂಡ್ ಬಂದಿದ್ದೀರಾ? ಈ ಜನಗಳು ಈ ತರ ಹೇಳೋಕೆ ಆಗೋದಿಲ್ಲ ಅಲ್ಲಿ. ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್.
ಅವನೆಲ್ಲ ಉಲ್ಟಾ ಹೇಳ್ಬಿಟ್ಟಿದ ಸರ್ ಅವನು. ಇಲ್ಲಿ ನೋಡಿದ್ರೆ ಬೇರೆ ಏನೋ ಬರ್ತಾ ಇದೆಯಲ್ಲ ಸರ್. ಅಲ್ಲಿ ನೋಡಿ ಅಲ್ಲಿ ನೋಡ್ತಾ ಇದ್ದಾರೆ. ಆಚೆ ಬನ್ನಿ, ಮೋಟು ಪತ್ಲುನ ಆಚೆ ಕಳ್ಸಿ. ಹೊರಗಡೆ ಜನಗಳು ಕೂಗಾಡ್ತಿದ್ದಾರೆ. ನೋಡಿ ಅಲ್ಲಿ ನೋಡ್ತಾ ಇದ್ದಾರೆ. ಹೊರಗಡೆ ಕಳ್ಸಿ ಮೋಟು ಪತ್ಲುನ. ಮೋಟು ಪತ್ಲು ಇವರು ದರಿಯಾಪುರದ ಜನ. ಇವರು ನಿಮ್ಗೋಸ್ಕರನೇ ಬಂದಿದ್ದಾರೆ. ಇವರಿಂದ ನೀವು ಬಚಾವಾದ್ರೆ ಅಕಾಲ್ಪುರ್ಗ್ ಹಳ್ಳಿಗೆ ಹೋಗಿ, ಅಲ್ಲೂ ಏನೋ ಸಮಸ್ಯೆ ಇದೆ, ಅಲ್ಲಿಗೆ ಹೋಗಿ ಅಲ್ಲೋಗಿ ಇಂಟರ್ವ್ಯೂ ತಗೊಂಬನ್ನಿ. ಹೊರಡಿ ಇಲ್ಲಿಂದ, ಹೊರಡಿ ಇಲ್ಲಿಂದ. ಏನ್ ತಪ್ಪಾಗಿರೋ ಇಂಟರ್ವ್ಯೂ ತೋರಿಸಿದಾರೆ ಇವರು. ಬಿಡ್ಬೇಡಿ ಅವ್ರನ್ನ. ನಾವಂತೂ ಖಂಡಿತ ಬಿಡೋದಿಲ್ಲ. ಬಿಡಂಗಿಲ್ಲ ರೀ. ನೀವೆಲ್ರೂ ಇಲ್ಲೇ ಕಾಯ್ತಾ ಇರಿ ಸರ್. ಒಂದು ಪತ್ಲು ಈ ದಾರಿಯಿಂದನೇ ಆಚೆ ಕಡೆ ಹೋಗ್ಬೇಕು. ಏನ್ ತಪ್ಪಾಗಿರೋ ಇಂಟರ್ವ್ಯೂ ತೋರಿಸಿದಾರೆ ಇವರು. ಬಿಡ್ಬೇಡಿ ಅವ್ರನ್ನ. ನಡಿಯೋ, ಈಗ ಅಕಾಲ್ಪುರಕ್ಕೆ ಹೋಗೋಣ. ಅಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ ಅಂತ ಕಣ. ನೋಡಿ, ನಾವು ನಿಮ್ ಇಂಟರ್ವ್ಯೂ ತಗೊಳಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪ್ರವಾಹ ಬಂದ್ಬಿಟ್ಟಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತಯ್ಯ? ಇಲ್ಲಿ ಕೂತ್ಕೊಂಡ್ರೆ ನೋಡಿದ್ರೆ ಗೊತ್ತಾಗಲ್ವಾ ನಿಂಗೆ? ಇಲ್ಲಿ ತಿನ್ನಕ್ಕೂ ಇಲ್ಲ, ಕುಡಿಯಕ್ಕೂ ಇಲ್ಲ, 3 ಜನ ಇಲ್ಲೇ ಕೂತ್ಕೊಂಡಿದೀವಿ. ಏನ್ ಅನ್ಸುತ್ತೆ ಅಂತ ಕೇಳ್ತಾ ಇದೆಯಲ್ಲ ನೀನು? ಒಳ್ಳೆ ಇಂಟರ್ವ್ಯೂ ಮಾಡ್ತೀಯಲ್ಲ. ಸರ್ಕಾರದವ್ರ ಗೊತ್ತು ನಮ್ಮ ಬಗ್ಗೆ ಚಿಂತೆನೇ ಇಲ್ಲ ಕಣಯ್ಯ. ನಾವು ನೀರಲ್ಲಿ ಮುಳುಗಿ ಸಾಯ್ತಾ ಇದ್ರು ಕೇಳೋದಿಲ್ಲ. ನಿಮ್ಮಂತ ರಿಪೋರ್ಟ್ ಕಳೆದ್ರೆ ಇಲ್ಲಿ ಬರ್ತಾರೆ, ಬಾಯಿ ಬಂದಲ್ಲಿ ಕೇಳ್ತಾ ಇರ್ತಾರೆ. ಈಗ ಹೇಳ್ತೀನಿ ಏನ್ ಅನ್ಸುತ್ತೆ ಅಂತ. ಇರು ಇರಿ ಸರ್, ನಾವು ನೀವು ಇಂಟರ್ವ್ಯೂ ಮಾಡೋದನ್ನ ಟಿವಿಲಿ ರಿಲೇ ಮಾಡ್ತೀವಿ ಸರ್. ಸರ್ಕಾರಕ್ಕೆ ಇದನ್ನು ಕಳಿಸ್ತೀವಿ ಸರ್. ಸರ್ಕಾರದವರು ನಿಮ್ಗೆ ಸಹಾಯ ಮಾಡ್ತಾರೆ. ಅರೆ, ಎಷ್ಟೊತ್ತು ತಗೊಂಬಿಟ್ರಿ ನೀವು? ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಟೆಲಿಕಾಸ್ಟ್ ಟೈಮ್ ಬೇರೆ ಆಗೋಗ್ಬಿಡ್ತು. ಈ ಸರಿ ಸರಿಯಾಗಿ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ? 100% ಪಕ್ಕಾ ಶಾಟ್ ತಗೊಂಡಿದ್ದೀವಿ ಸರ್. ಏನು ಪ್ರಾಬ್ಲಮ್ ಇರಲ್ಲ ನೋಡಿ ಸರ್. ಮತ್ತೆ ಬೇಗ ಬನ್ನಿ, ಟೆಲಿಕಾಸ್ಟ್ ಮಾಡೋಣ. ಇಲ್ಲಿ ಪ್ರವಾಹ ಬಂದಿದೆಯಲ್ಲ, ನಮಗೆ ಏನನ್ಸುತ್ತೆ ಹೇಳ್ತೀರಾ? ಏನನ್ಸುತ್ತೆ ಅಂದ್ರೆ, ನಿನ್ಗೆ ಯಾರೇ ಹೇಳಿದ್ ನಾವು ತೊಂದರೆಲಿದ್ದೀವಿ ಅಂತ. ಏನ್ ಮಾತಾಡ್ತಾ ಇದೀಯ ನೀನು? ನಾನು ಕೇಳಿದ್ದು ನೀವು ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಲ್ಲ ಸರ್, ಹೇಗನ್ಸುತ್ತೆ ಅಂತ ಕೇಳ್ತಾ ಇದ್ದೀನಿ. ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ರೆ ಏನಯ್ಯ, ನಾವು ಪಿಕ್ನಿಕ್ ಮಾಡ್ತಾ ಇದೀವಿ ಕಣಯ್ಯ. ನಮ್ಮ ಹತ್ರ ದೋಣಿ ಬೇರೆ ಇದೆಯಲ್ಲಯ್ಯ. ಬೇಕಾದಾಗ ಮೀನ್ ಹಿಡ್ಕೊಂಡು ಇರ್ತೀವಿ, ನೀರೊಳಗೆ ಈಜ್ ಹೊಟ್ಟು ಮಜಾ ಮಾಡ್ತಾ ಇದ್ದೀವಿ ಕಣಯ್ಯ. ಇಲ್ಲಯ್ಯ, ನಿಮ್ಗೆ ಯಾರೇ ಇಲ್ಲಿ ಕಳ್ಸಿದ್ದು ನಮ್ ಸಹಾಯ ಮಾಡ್ಬೇಕು ಅಂತ. ಹುಡ್ಕೋಸಿ ನಿಮ್ ಸಹಾಯ ಏನು ಬೇಕಾಗಿಲ್ಲ ನಮಗೆ. ಹೋಗಿ ಇಲ್ಲಿಂದ. ನೀವು ನನ್ನ ಚಾನಲ್ ಬಂದ್ ಮಾಡಿಸ್ಕೊಂಡು ಬಂದಿದ್ದೀರಾ? ಅಲ್ಲಿದ್ದಾರೆ ಮೋಟು ಪತ್ಲು. ಹಿಡ್ಕೊಡ್ರಯ್ಯ ಅವ್ರಿಬ್ಬರನ್ನ. ಖಾಲಿ ಹೋಟೆಲ್ ಅಂತಲ್ಲ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರೂ ಐಡಿಯಾ ಕೊಡೋ, ಯೋಚಿಸೋ. ಐಡಿಯಾ ನೋಡಪ್ಪತ್ತು, ನಾ ಇಬ್ರು ಹೋಗಿ ಮಂತ್ರಿಗಳ ಹತ್ರ ನಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳೋಣ ಕಣೋ. ಓಕೆನೇನಾ? ನಡಿಯೋ. ಮಂತ್ರಿ ಅವರೇ, ನಾವಂತೂ ಆ ಜನಗಳಿಗೆ ಬಹಳ ಸಮಾಧಾನ ಮಾಡಿದ್ವಿ. ಮಂತ್ರಿಗಳು ತಮಗೆ ಬೇಕಾದ ಸಹಾಯ ಮಾಡ್ತಾರೆ ಅಂತ. ಆದ್ರೆ ಮಧ್ಯದಲ್ಲಿರೋ ಜನ ಅದನ್ನ ತಿನ್ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಪಾಪ ಅದು ಮಂತ್ರಿಗಳಿಗೆ ಏನು ಗೊತ್ತಾಗುತ್ತೆ. ಅದಕ್ಕೆ ನಾವು ಈ ಸರಿ ಇಂಟರ್ವ್ಯೂನಲ್ಲಿ ಜನಗಳಿದ್ರಿಗೆ ನಮ್ಮ ಬಗ್ಗೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ವಿ ಸರ್. ಮತ್ತೆ ತಮ್ಮ ವಿರುದ್ಧವಾಗಿ ಒಂದು ಮಾತು ಆಡಿಲ್ಲ ಸರ್. ನೀವೇನಾದ್ರೂ ಹೇಳ್ಬೇಕಾ? ಮೋಸ್ಕರ ಕೊಡಾರೆ. ಸರ್ಕಾರ ಕೊಟ್ಟಿದ್ದ ದುಡ್ಡ ನುಗ್ಗಿ ನೀರು ಕುಡ್ಬಿಟ್ಟು ಯಾರಿಗೂ ಕೊಡ್ತಾರೆ ಮೋಸ ಮಾಡ್ತಾ ಇದ್ದೆ ನೀನು. ಕೇಳಿಸ್ಕೊತಾ ಇದ್ದೇನಾ ಮೊಟ್ಟ? ನಾನು ಹೇಳಿದ್ದೆಲ್ಲ ಕೇಳಿಸ್ಕೊತಾ ಇದ್ದೇನಾ ಮೊಟ್ಟ? ಏನ್ ಕನ್ಸ್ಕೊಳ್ತಾ ಇದ್ದೇನಾ ನೀನು? ನಾನು ಯೋಚನೆ ಮಾಡ್ತಾ ಇದ್ದೆ ಕಣೋ. ಮಂತ್ರಿಗಳಂತ ದೊಡ್ಡ ದೊಡ್ಡ ಮನುಷ್ಯರೇ ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮಂತವ್ರು ಏನ್ ಮಾಡಕ್ ಆಗುತ್ತೋ? ಸರಿ ಮಂತ್ರಿಗಳೇ, ನಾವಿನ್ ಬರ್ತೀವಿ. ನಮಸ್ತೆ. ನೋಡಿ ಪತ್ಲು, ನೀವು ಇಂಟರ್ವ್ಯೂನಿಂದ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀರಾ. ಡೈಲಿ ಚಪ್ಪಲಿ ಪೊರಕೆಯಿಂದ ಏಡ್ ತಿಂತಾ ಇದ್ದೀರಾ.
ಮೊಟ್ಟು ಪತ್ಲು ನಾನು ತುಂಬಾ ಕೆಟ್ಟ ಮನುಷ್ಯ. ನಿಮ್ಗೆಲ್ಲ ಗೊತ್ತಿದ್ರು ಇಂಟರ್ವ್ಯೂನಲ್ಲಿ ನನ್ನ ತುಂಬಾ ನೀವು ಹೊಗಳಿದ್ರಿ. ನನ್ನ ಸರ್ಕಾರನ ಕೂಡ ನೀವು ಒಳ್ಳೇದಂತ ಹೊಗಳಿದ್ರಿ. ನೀವಿಬ್ರು ಎಷ್ಟು ಒಳ್ಳೆಯವ್ರಿದ್ದೀರಾ. ಈಗ ನಿಮ್ಗೆ ನಿಮ್ ತಪ್ಪಿನ ಅರಿವಾಯ್ತಲ್ಲ, ನಮ್ಗೆ ಸಮಾಧಾನ ಆಯ್ತು. ಇಷ್ಟೇ ಸಾಕು ಬಿಡಿ. ಏನಂತೆ ಮೊಟ್ಟು? ಹಾ ಕಣೋ ಪತ್ಲು, ಕರೆಕ್ಟ್ ಕಣೋ. ನಮ್ಗೆ ಇಷ್ಟೇ ಸಾಕು, ಜಾಸ್ತಿ ಆಯ್ತು ಬಿಡಿ. ಅದನ್ನ ಇನ್ನೂ ಬಹಳ ಯೋಚನೆ ಮಾಡಿದ್ದೆ. ನೀವು ಜಾಸ್ತಿ ಏನು ಯೋಚನೆ ಮಾಡಬೇಡಿ. ಏನ್ ಮಾಡ್ಬೇಕದನ್ನ ನಾನು ಮಾಡ್ತೀನಿ. ಆ ಲಾರಿಗಳು ನೋಡ್ತಾ ಇದ್ದೀರಾ, ಅದರಲ್ಲಿ ಅಕ್ಕಿ, ರಾಗಿ, ಬೇಳೆ, ನೀರು, ದವಸ ಧಾನ್ಯ, ಬಟ್ಟೆ, ಮೆಡಿಸಿನ್ ಎಲ್ಲ ಇದೆ. ಅದನ್ನೆಲ್ಲ ಜನಗಳಿಗೆಲ್ಲ ಕೊಡಕ್ ಹೋಗ್ತಾ ಇದ್ದೀನಿ. ನಿಮ್ಮನ್ನೊಂದು ಸರಿ ನೋಡ್ಕೊಂಡು ನಿಮ್ ವಿಶ್ ಮಾಡಿ ನಿಮ್ ಇಂಟರ್ವ್ಯೂ ನನ್ನ ಜೀವನದ ಗತಿನೇ ಬದಲಾಯಿಸ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗೆ ಇದನ್ನ ತಗೊಳ್ಳಿ, ಇದರಿಂದ ಹೊಡಿರಿ ಹೊಡಿರಿ ಹೊಡಿರಿ. ನಾನು ಇದಕ್ಕೇನೆ ಲಾಯಕ ಇರೋದು. ಏ ಕುಳ್ಳ, ಯಾರಿಲ್ಲಿಂದ ಕಳಿಸಿ ಒಂದಿಲ್ಲಿಂದ. ನಂಬರ್ 1 ನಂಬರ್ 2 ನಿಮ್ ಬಾಸ್ನ ಆಸೆಯನ್ನ ಪೂರೈಸ್ಕೊಂಡ್ರು. ಬಡ್ದಾಕ್ರಿ ಅವನ್ನ, ಹೊಡಿರಿ. ಅರೇ ಮಿತ್ರದ್ರೋಹಿಗಳ, ನಾನು ಸುಮ್ಮನೆ ಹೇಳಿದ್ದದನ್ನ. Watch India's largest kids library only on Jio Hotstar. Download the app now.